ಸೊ ಹಂಗೆ ಮುಂದೆ ಬಂದೆ, ಇಲ್ಲಿ ನೋಡಿ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕೆಫೆ ಇದೆ. ಸೊ ಇಲ್ಲಿ ಸ್ವಲ್ಪ ಕಾಪಿರೈಟ್ ಮ್ಯೂಸಿಕ್ ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿ ಮೋಸ್ಟ್ಲಿ ಸೆಗ್ಮೆಂಟ್ ಮ್ಯೂಟ್ ಆಗುತ್ತೆ, ಬಟ್ ನೋಡೋಣ. ಕೆಫೆ ಎಷ್ಟು ಚೆನ್ನಾಗಿದೆ ನೋಡಿ, ಆಸ್ಥೆಟಿಕ್ ಆಗಿದೆ, ಫುಲ್ಲು ಜರ್ಮನ್ ಕೆಫೆ ಥರ ಇದೆ, ಫ್ರೆಂಚ್ ಕೆಫೆ ಥರ ಇದೆ. ಸೊ ಹಿಂಗೆ ಮುಂದೆ ಹೋಗ್ತಾ ಇನ್ನೂ ಏನೋ ಕೆಫೆಸ್ ಇದೆ. ಸರ್ಫಿಂಗ್ ಫೆಸ್ಟಿವಲ್ ಇದೆ ಅಂತೆ ವರ್ಕಳದಲ್ಲಿ, April 10th ಮುಗ್ದೋಗಿದೆ. ಕರೆಕ್ಟ್ ನನಗೆ ಆ್ಯಕ್ಚುಲಿ ಮೆಸೇಜ್ ಮಾಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ಸರ್ಫಿಂಗ್ ಫೆಸ್ಟಿವಲ್ ಎಲ್ಲ ಇದೆ ಅಂತ. ಸೊ ಬರೋಕ್ಕಾಗಿರಲಿಲ್ಲ ಆ ಟೈಮಲ್ಲಿ. ಸೊ ಇಲ್ಲಿ ಆ್ಯಕ್ಚುಲಿ ಈ ಬೀಚು ಸರ್ಫರ್ಸಿಗೆ ಮೇಯ್ನಾಗಿ ಲೈಕ್ ಏಳು ಮಾಡಿಸಿದ ಬೀಚ್ ಥರ, ಬಿಕಾಸ್ ಒಳ್ಳೆ ಬೀಚು ಪ್ಲಸ್ ಒಳ್ಳೆ ಸರ್ಫಿಂಗ್ ಎಲ್ಲ ಮಾಡೋಕ್ಕೆ ಒಳ್ಳೆ ಮಜಾ ಇರುತ್ತೆ. ಸೊ ಇಲ್ಲೆಲ್ಲ ಫಾರಿನರ್ಸ್ನ ಪರ್ಚೇಸ್ ಮಾಡ್ತಿದ್ದಾರೆ, ಸಾಯ್ಜರ್ ರೀಟೈಲ್ ಅಂತ. ಸೊ ಇದು ಮೋಸ್ಟ್ಲಿ ಓಕೆ ಸ್ಮೋಕ್ ಶಾಪ್, ಇದು ಸಿಗರೇಟ್ ಶಾಪ್ ಇದೆ. ಸಿಗರೇಟ್ ಮತ್ತು ಅದು ಇದು ಎಲ್ಲ ಸಿಗುತ್ತೆ ಇಲ್ಲಿ. ಇದಂಗಿದೆ ನೋಡಿ ಇಲ್ಲಿ. ಆ್ಯಕ್ಚುಲಿ ಈ ಫ್ಲೇವರ್ ಏನೋ ಇದನ್ನ ಹಾಲು ಬರ್ತಲ್ವಾ, ಅದು ಎಷ್ಟು ಕೆಡ್ದಾಗಿದ್ರೂ ಆಸ್ಥೆಟಿಕಾಗಿ ಕಾಣುತ್ತಲ್ಲ, ಅದು ಮುಖ್ಯ. ಅದು ಬಿಟ್ಟರೆ ಇಲ್ಲಿ ಅಷ್ಟೇ ತುಂಬ ಸಾಕಷ್ಟು ಕೆಫೆ ಇದೆ, ಪ್ಲಸ್ ಇಲ್ಲಿ ಕಾಸ್ಮಿಕಿಂಗ್ ಸ್ಟುಡಿಯೋ ಇದೆ, ಪ್ಲಸ್ ಇಲ್ಲಿ ಡಾರ್ಜಿಲಿಂಗ್ ಕ್ಲೌಡ್ ಏನೋ ಇದೆ ಆ ಥರನೇ. ಹಾಗೆ ಲಾಸ್ಟ್ ಟೈಮ್ ಬಂದಾಗೆಲ್ಲ ಹೆಲಿಕಾಪ್ಟರ್ ರೈಡ್ ಎಲ್ಲ ಇತ್ತು ಓವರ್ ದ ಬೀಚ್, ಬಟ್ ಈ ಸರಿ ಕಾಣಿಸ್ತಿಲ್ಲ. ಅದು ನೋಡಬೇಕು. ಇಲ್ಲೂ ಸೇಮ್ ಶಾಪ್ಸ್ ಏನೋ ಇದೆ. ಸೊ ಇಲ್ಲೂ ಅಷ್ಟೇ ನೀವು ನೋಡಿರ್ಬೋದು, ಅದೇ ರೀತಿ ಬ್ಯಾಗ್ ತಗೊಂಡಿದ್ದಾನೆ ಆ ಥರನೇ ಬಟ್ಟೆ ಶಾಪ್ ಏನಿದೆ ಇಲ್ಲಿ. ಸೊ ಇಲ್ಲೂ ಬ್ಯಾಗು ಬಟ್ಟೆ ಎಲ್ಲ ಇದೆ. भैया इस तरफ का बैग का प्राइस कितना है इधर? ये 650 का 650 है. फाइनल प्राइस क्या है? वही 650. ओके. ये क्या है? Oh, ladies kit. No. For gents also. I'll come back. ಸೊ ಈ ಬ್ಯಾಗ್ ಪ್ರೈಸು 650 ಹೇಳ್ತಾರೆ ಇಲ್ಲಿ. ಸೊ ನಾನು ತಗೊಂಡಿದ್ದು ಆ್ಯಕ್ಚುಲಿ ಇವಾಗ ವರ್ತ್ ಅನ್ನಿಸ್ತು, ಬಿಕಾಸ್ ನಾನು ತಗೊಂಡಿದ್ದು 600ಗೆ. ಸೊ ಇಟ್ಸ್ ಆ್ಯಕ್ಚುಲಿ ಕೈಂಡ್ ಆಫ್ ವರ್ತ್ ಇಟ್ ಓನ್ಲಿ. ಅದಾದಮೇಲೆ ಈ ಒಂದು ಆ್ಯಕ್ಚುಲಿ ಕೆಫೆ ಇದೆ, ಇಲ್ಲೊಂದು ಡಾರ್ಜಿಲಿಂಗ್ ಕೆಫೆ. ಸೊ ಎಸ್ ಇವಾಗ ನೆನಪಾಯಿತು, ಅಲ್ಲಿ ವೀಡಿಯೋ ಮಾಡೋಂಗಿದೆ ನೋಡಿ, ಕ್ಯಾಮ್ರಾ ನೋಡೋ ಫೋಟೋ ಹಾಕಿದ್ದಾರೆ. ಸೊ ಅದು ಡಾರ್ಜಿಲಿಂಗ್ ಕೆಫೆ ಅದಾದಮೇಲೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಹೋದಾಗ ಇಲ್ಲೇ ನಮ್ಮ ಫ್ರೆಂಡ್ಸ್ ಎಲ್ಲ ಬಾಯ್ಸ್ ಎಲ್ಲ ಚಿಲ್ ಔಟ್ ಮಾಡಿದ್ದು, ಫುಲ್ಲು ನೈಟ್ ಇಲ್ಲೇ ಇದ್ವಿ. ಸೊ ಇದು ಆ್ಯಕ್ಚುಲಿ ಒಂದು ಬ್ಯೂಟಿಫುಲ್ ಕೆಫೆ, ಡಾರ್ಜಿಲಿಂಗ್ ಕೆಫೆ ಅನ್ನೋದು ಆ್ಯಕ್ಚುಲಿ ಮಸ್ಟ್ ವಿಸಿಟ್. ಆಮೇಲೆ ನೋಡೋಣ ಆದರೆ ಹೋಗೋಣ, ಅಥವಾ ಬೇರೆ ಕೆಫೆಗೆ ಹೋಗೋಣ. ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇದೆ, ಪ್ಲಸ್ ಎಲ್ಲ ಕಡೆ ಬೀಚ್ ವೇರ್ಸು ಬೀಚ್ ಬಟ್ಟೆ ಏನು ಬೇಕು ಅವೆಲ್ಲ ಮಾಡಿದ್ದಾರೆ. ಸೊ ಇಲ್ಲಿ ಸ್ಪಿನ್ನರ್ ಸ್ಟೋರ್ ಅಂತಿದೆ, ಇಲ್ಲೇನು ವೀಡಿಯೋ ಮಾಡೋಕ್ಕೆ ಬಿಡ್ತಾರೆ ಗೊತ್ತಿಲ್ಲ, ಬಿಕಾಸ್ ಇಟ್ಸ್ ಎ ಸ್ಮೋಕ್ ಶಾಪ್ ಅಲ್ವಾ. ಸೊ ಒಳಗೆ ಹೋಗಿ ನೋಡ್ಕೊಂಬೋಣ ಏನಿದೆ ಅಂತ. ಸೋಷಿಯಲ್ ಟು ಪಾಡ್ ಹನಿ ಡ್ಯೂ ಡ್ರಿಂಕ್ಸ್ ಏನೋ ಇದೆ. ಸೊ ಇಲ್ಲಿ ಅಂದರೆ ಏನೋ ನಾರ್ಮಲಾಗಿದೆ ಈ ಥರ ಶಾಪಲ್ಲಿ ಚಿಪ್ಸ್ ಎಲ್ಲ ಇದೆ ಇಲ್ಲಿ. ಸೊ ಬೇರೆ ಕಂಟ್ರಿ ಥರ ಫೀಲ್ ಬರ್ತದೆ. ಇದೇನಿದು ನ್ಯೂ ಡಿಜಿಟಲ್, ಓಕೆ ಸಮಥಿಂಗ್ ನೈಲ್ ಪಾಲಿಶ್ ನೈಲ್ ಬ್ಲೇಸಸ್ ಏನಿದೆ. ಸ್ಟ್ರಾಬೆರಿ ಸ್ಮೋಕ್ ಇವೆಲ್ಲ ಗೈಸ್, ಇವೆಲ್ಲ ಸಿಗ್ರೇಟ್ಸು ಅದು ಇದು ಆರಾಮೂಲ ಇದೆ, ಬಟ್ ನಮಗೇನು ಬೇಡ ಇಲ್ಲಿ. ಸೊ ಇಲ್ಲಿ ಕಾಫಿ ಇರ್ಬೋದು, ಮೋಸ್ಟ್ ಸಿಗಲ್ಲ ಗೊತ್ತಿಲ್ಲ, ಮುಂದೆ ನೋಡೋಣ ಏನು ಸಿಗುತ್ತೆ ಅಂತ. ಏನು ಕೇರಳ ಸ್ಪೈಸಸ್ ಅಂತ ಬೇರೆ ಹಾಕ್ಬಿಟ್ಟಿದ್ದಾರೆ ಇಲ್ಲಿ, ಕಾರ್ಡಮಮ್, ಪೆಪ್ಪರ್, ಸಿನಮನ್, ವೆನಿಲಾ, ಸ್ಯಾಫ್ರಾನ್. ವೆನಿಲಾ ಬೇರೆ ಸಿಗುತ್ತೆ, ಸ್ಯಾಫ್ರಾನ್ ಆ್ಯಕ್ಚುಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಸಿಗೋಲ್ಲ, ಕಾಶ್ಮೀರಲ್ಲಿ ಸಿಗುತ್ತೆ. ಬಟ್ ಅದೂ ಆ್ಯಕ್ಚುಲಿ ಇವಾಗೆಲ್ಲ ಫೇಕ್ ಬರ್ತಾಯಿದೆ, ಬಟ್ ನೋಡಬೇಕು ಏನು ಅಂತ. ಒಂದೊಂದು ಗ್ರಾಮಿಗೂ ಎಷ್ಟೆಷ್ಟು ಸಾವಿರ ಎಲ್ಲ ಹಾಕ್ತಾರೆ. ಸೊ ಇಲ್ಲೇನೋ ಬೀಚ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇಟ್ಟಿದ್ದಾನೆ. ಸುಮ್ಮನೆ ಏನೋ ಹೊಡೆಯೋಕೆ ಹೋಗ್ಬಿಟ್ಟು ಏನೋ ಡ್ಯಾಮೇಜ್ ಆಗಿಬಿಟ್ರೆ ಮತ್ತು ಅದು ಡಬಲ್ ಪ್ರಾಬ್ಲಮ್ ಆಗುತ್ತೆ. ಸೊ ಇಟ್ಸ್ ನಾಟ್ ದಟ್ ಫೈನ್. ಓಕೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ಬುಕ್ ಮಾಡಿದಾಗ ಒಂದು ರೆಸಾರ್ಟ್ ನಮ್ಮ ಫ್ರೆಂಡ್ಸ್ ಜೊತೆ ಬಂದಾಗ ಇದೇ ಇರಬೇಕು ಮೋಸ್ಟ್ಲಿ, ಬಿಕಾಸ್ 2 ಮಾಡಿದ್ವಿ, ಒಂದು ರೆಸಾರ್ಟ್ ಮಾಡಿದ್ವಿ, ಒಂದು ರೂಮ್ ಮಾಡಿದ್ವಿ. ಸೊ ಇಲ್ಲೊಂದಿದೆ ನೋಡಿ, ಇದಲ್ಲ ಅದು ಆ್ಯಕ್ಚುಲಿ ಬಂದುಬಿಟ್ಟು ಸಮಥಿಂಗ್ ಏನೋ ಇತ್ತು, ಏನೋ ಒಂದು ಸ್ಮೈಲಿ ವಾರ್ಕಳನ ಅಥವಾ ಸ್ವಿಮ್ಮಿಂಗ್ ಏನೋ ಇತ್ತು, ಆ ಥರ ನೆನಪಿಲ್ಲ, ಬಟ್ ಚೆನ್ನಾಗಿತ್ತು. ನನ್ನ ಹತ್ರ ಇದೆಯಲ್ಲ ನಮ್ಮ ಜುಡಿಯೋ ಶರ್ಟ್ ಆ ಥರ ಇದೆ, ಎಲ್ಲ ಧೂಳಾಗಿ ಹೋಗ್ಬಿಟ್ಟಿದೆ ಬೀಚ್ ಆಚೆ ಇಟ್ಕೊಬಿಟ್ಟು. ಇಲ್ಲಿ ವುಮೆನ್ಸ್ ವೇರ್ ಇದೆ, ಪ್ಲಸ್ ಏನೋ ಇದೆ ಇಲ್ಲಿ ಏನೋ ಪರ್ಚೇಸ್ ಮಾಡ್ತಿದ್ದಾರೆ. ಸೊ ಇದು ಹಿಂಗಿದೆ ಡ್ರೆಸ್ಸು. वीडियो क्यों किस लिए यूट्यूब के लिए? हाँ किस लिए यूट्यूब के लिए जो दिखाता ही नहीं है। तू नहीं देखता है क्या? ನೋಡಬೇಕು ಗುರು, ನೀನು ನೋಡಬೇಕು. ವಾಚ್ ಓಕೆ ಡೋಂಟ್ ವರಿ. ಸೊ ಅವ್ನಿಗೇನೋ ತಲೆ ಏನೋ ಊಷ್ಟದಂಗೆ ಆಗ್ಬಿಡ್ತು, ಕ್ಯೂ ವೀಡಿಯೋ ಅಂತೆಲ್ಲ ಸ್ಟಾರ್ಟ್ ಮಾಡ್ದ. ಸೊ ಇಲ್ಲಿ ಹೆಂಗೆ ಕಾಣುತ್ತೆ ನೋಡಿ ಇಲ್ಲಿಂದ. ಸುಮ್ಮನೆ ಫಾರಿನರ್ಸ್ ಮುಂದೆ ಏನೋ ಒಂದು ಮಾತಾಡ್ತಾನೆ ಅಷ್ಟೇ ಅವನು, ತಲೆ ಕೆಟ್ಟ ನನ್ನ ಮಗ. ಸೊ ಅದು ಆಯಿತು. ಇಲ್ಲೆಲ್ಲ ನೋಡಿ ಹೆಂಗಿದೆ ಅಂತ. ಇಲ್ಲೆಲ್ಲ ಆ್ಯಕ್ಚುಲಿ ನಿಮಗೆ ರೆಸಾರ್ಟ್ ಹೆವಿ ಎಕ್ಸ್ಪೆನ್ಸಿವ್ ಬಿಡುತ್ತೆ, ಬಿಕಾಸ್ ಇದೆ ಅಲ್ವಾ ಬೀಚ್ ಫ್ರಂಟು. ಸೊ ಇದು ಬೀಚ್ ಫ್ರಂಟು, ಇದೇ ರೆಸಾರ್ಟು. ಇವೆಲ್ಲ ಅಯುತ್ತಯ ಇರಬೇಕು ಮೋಸ್ಟ್ಲಿ, ಇದು ಥೈಲ್ಯಾಂಡ್ ಇತ್ತಲ್ಲ ಅದೇ ಥರ ಇರಬೇಕು ಮೋಸ್ಟ್ಲಿ. ಇದು ಇವೆಲ್ಲ ಬೀಳುತ್ತೆ ನಿಮಗೆ ಒಂದು ನೈಟಿಗೆ ಒಂದು 10,000 15,000 ಬೀಳ್ಬೋದು ಮೋಸ್ಟ್ಲಿ. ಇವೆಲ್ಲ ನಮ್ಮ ಫಾರಿನರ್ಸಿಗೆ ಸರಿ, ಬಿಕಾಸ್ ನಾವು ಇಂಡಿಯನ್ಸ್ಗೆ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕೆ ಆಗಲ್ಲ.
ಇದು ಅಂಡರ್ ಕನ್ಸ್ಟ್ರಕ್ಷನ್ ಇದೆ ನೋಡಿ ಹೆಂಗೆ ಕಾಣುತ್ತೆ. ಫುಲ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ ಮಾಡ್ತೀರಾ ಇಲ್ಲಿ. ಕ್ಲಾಫೌಟಿ ಹೆರಿಟೇಜ್ ಬೀಚ್ ರೆಸಾರ್ಟ್ ಅಂತ ಬೇರೆ ಇದೆ ಇಲ್ಲಿ. ಆ್ಯಕ್ಚುಲಿ ಇದಕ್ಕೂ ಟ್ರೈ ಮಾಡಿದ್ವಿ, ಬಟ್ ಸ್ವಲ್ಪ ಇದು ಬಿತ್ತು. ಆಮೇಲೆ ಮಸಾಜ್ ಸೆಂಟ್ರಲ್ ಇದೆ ಆಯುರ್ವೇದದ ಇಲ್ಲಿ. ಕ್ಲಾಫೌಟ್ ಇದೆ, ಹೌದಿದೆ ಅದು. ಸೊ ಹಿಂಗಿದೆ, ಹೊರಗೆ ಹೋಗೋಕ್ಕೋಗಲ್ಲ ಬಿಕಾಸ್ ಸುಮ್ಮನೆ ಮತ್ತೆ ಯಾಕೆ ನಮಗೆ ರಿಸ್ಕು ಅಂತ ಅಷ್ಟೇ. ಅದು ಬಿಟ್ಟರೆ ಇಲ್ಲೊಂದು ಏನೋ ಒಂದು ನಾರ್ಮಲ್ ಕೆಫೆ ಥರ ಮಾಡಿದ್ದಾರೆ, ಸ್ಕೂಪಿ ಕ್ಲಿಫ್. ಇಲ್ಲಿ ನಾನು ಆ್ಯಕ್ಚುಲಿ ಬಂದು ಐಸ್ ಕ್ರೀಮ್ ತಿಂದಿದ್ದೆ. ಐಸ್ ಕ್ರೀಮ್ ತಿನ್ನೋಕೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು. ಯಾಕೆ ಬ್ಲ್ಯಾಕ್ ಕರೆಂಟ್ ಫೇಮಸ್ಸು ವಾಕಳದಲ್ಲಿ, ಬಿಕಾಸ್ ಆಮೇಲೆ ವೆನಿಲಾ ಫೇಮಸ್. ವೆನಿಲಾ ಆ್ಯಕ್ಚುಲಿ ಬೆಳೀತಾರಂತೆ, ನನಗೆ ಗೊತ್ತಿರಂಗೆ ಬೆಳೀತಾರೆ ಅಂತ ಹೇಳಿದರು, ಬಟ್ ಎಷ್ಟು ನಿಜ ಸತ್ಯ ಎಷ್ಟು ಸುಳ್ಳು ಗೊತ್ತಿಲ್ಲ. ಆಮೇಲೆ ಇದು ಅಷ್ಟೇ ಚೆನ್ನಾಗಿದೆ ನೋಡಿ, ಮನೆಗೆಲ್ಲ ಹಾಕ್ಕೋಬೋದು ಇದನ್ನು. ಪ್ಲಸ್ ಹ್ಯಾಂಡ್ ಬ್ಯಾಗ್ಸ್ ಇಲ್ಲಿ ಏನು ಬೈ ಮಾಡಿದ್ರು ವಾಕಳದಲ್ಲಿ ಹಿಮಾಲಯನ್ ಹೆಂಪ್ ಫ್ರೀ ಅಂತಲೇ. ಸೊ ಆ ಥರ ಕ್ವಾಲಿಟಿಲಿ ಮಾಡಿದ್ದಾನೆ. ಬಿಟ್ಟರೆ ಓಕೆ, ನಾನು ತೊಗೊಂಡಿದ್ದ ಬ್ಯಾಗ್ಸ್ ಅವೇ ಇದೆ ಸೇಮ್ ವಾಪಸ್ಸು. ಸೊ ಆ ಥರನೇ ಎಲ್ಲ ಇದೆ ಇಲ್ಲಿ. ಪ್ಲಸ್ ಕಾಶ್ಮೀರ್ ಬ್ಲ್ಯಾಂಕೆಟ್ ಎಲ್ಲ ಇದೆ. ಸೊ ಚೆಕ್ ಮಾಡಿ ನೋಡೋಣ ಕಾಶ್ಮೀರ್ ಬ್ಲ್ಯಾಂಕೆಟ್ ಎಷ್ಟಾಗಿದೆ ಅಂತ. ಭಯ್ಯ ಕಾಶ್ಮೀರ್ ಬ್ಲ್ಯಾಂಕೆಟ್ ಕಿतना है? फुल सॉफ्ट ಇದೆ ಬ್ಲ್ಯಾಂಕೆಟ್. ನಮ್ಮ रूम में ये कितना है प्राइस? 3000 रुपीज़। बिग साइज। ये 100% कश्मीर से आया क्या? बिजी इधर ಅವರು. ಸೊ ಈ ಬ್ಯಾಗ್ ಕೇಳೋಣ ಎಷ್ಟಿದೆ ಪ್ರೈಸ್ ಎಲ್ಲ ಅಂತ. ಹೆಮ್ ಫ್ರೀ ಬ್ಯಾಗ್ಸ್ ಎಲ್ಲ. ಭಯ್ಯ ಬ್ಯಾಗ್ ಕಿतना है प्राइस? 650 650 ಹೇಳ್ತಿದ್ದಾರೆ. ಓಕೆ, ಆ್ಯಕ್ಚುಲಿ ಇದು ಚೆನ್ನಾಗಿತ್ತು ನೋಡಿ. ಆ್ಯಕ್ಚುಲಿ ಈ ನನ್ನ ಬ್ಯಾಗಿಗಿಂತ ಆ ಬ್ಯಾಗ್ ಚೆನ್ನಾಗಿತ್ತು, ಬಟ್ ಫಸ್ಟ್ ತೊಗೊಂಬಿಟ್ನಲ್ವಾ, ಫಸ್ಟ್ ತಗೊಂಡಿದ್ದ ಕಾರಣದಿಂದ ಇವಾಗ ತೊಗೊಳಕ್ಕಾಗಲ್ಲ. ಬಿಕಾಸ್ ಫಸ್ಟ್ ತಗೊಂಡಿಲ್ಲ ಅಂತಂದರೆ ತೊಗೊಬೋದಾಗಿತ್ತು. ಆ್ಯಕ್ಚುಲಿ ಲಯನ್ ಚೆನ್ನಾಗಿತ್ತು. ನಂದು ಏನಿದೆ ನನಗೆ ನೆನಪಾಗ್ತಿಲ್ಲ. ನಂದೇನೋ ಗೂಬೆ ಕೊಟ್ಟಿದ್ದಾರೆ ಗೂಬೆ ಬ್ಯಾಗ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನನ್ನ ಹತ್ರ ಈ ಥರ ಲೈಕ್ ಥೈಲ್ಯಾಂಡ್ ಕಳ್ಕೊಂಡನಲ್ಲ, ಅದೇ ಥರ ಹ್ಯಾಟ್ಸ್ ಇವೆಲ್ಲ ವುಮೆನ್ಸ್, ಬಟ್ ಮೇಲ್ಸ್ ಇತ್ತು ನನ್ನ ಹತ್ರ. ಬಟ್ ಸೇಮ್ ಪುಕೆಟ್ ಥರನೇ ಅನ್ನಿಸ್ತೆ ನನಗೂ, ಬೀಚ್ ಕ್ಲಿಫ್ ಏರಿಯಾ ಎಲ್ಲ. ಇಲ್ಲಿ ನಿಮಗೆ ಸ್ಮೋಕ್ ಶಾಪ್ ಇದೆ. ಸೊ ಈ ಸಿಗರೇಟ್ಸ್ ವೇಪ್ಸ್ ಎಲ್ಲ ಸಿಗ್ಬೋದು ಅಲ್ಲಿ. ನಾನು ಹೊರಗಡೆ ಹೋಗಲ್ಲ. ಅದು ಬಿಟ್ಟರೆ ಒಂದು ಬೀಚ್ ರೆಸಾರ್ಟ್ ಇದೆ, ಪಲಾನ್ ಬೀಚ್ ರೆಸಾರ್ಟ್. ಓಕೆ, ಇದು ಸುವೆನೀರ್ಸ್ ಬ್ಯಾಗ್ ಅಂತೆಲ್ಲ ಹಾಕಿದ್ದಾರೆ ಇಲ್ಲಿ. ಏನಿದೆ ಗೊತ್ತಿಲ್ಲ. ಸೊ ಎಲ್ಲ ಲೆದರ್ದಿದೆ ಮೋಸ್ಟ್ಲಿ, ಫುಲ್ ಲೆದರ್ ಬ್ಯಾಗ್ಸ್ ಎಲ್ಲ ಇರೋದು. पूरा लेदर बैग सेट किया जाए. प्राइस कितना है? स्टार्टिंग 3000 रुपीज़. ಸ್ವಲ್ಪ ಏನೋ ಆಗ್ಬಿಟ್ಟಿದೆ, ಬಟ್ ಎಲ್ಲ ಪ್ಯೂರ್ ಲೆದರ್ ಇದು. ಸ್ಟಾರ್ಟಿಂಗ್ 3000 ಇದೆ. ಈ ಸಲ ಇದೆ ಗೈಸ್, ತುಂಬ ಚೆನ್ನಾಗಿದೆ. ये कितना है प्राइस? कम नहीं, 300 रुपीज़ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. 300 ರೂಪಾಯಿ ಹೇಳ್ತಿದ್ದಾರೆ. ಅದೊಂದು ಚಿಕ್ಕ ಸಮಥಿಂಗ್ ಕೀ ಚೈನ್ ಥರ. ಸೊ ಇಲ್ಲೇನೋ ಹಾಕಿದ್ದಾರೆ ಮೋಸ್ಟ್ಲಿ ಇಯರಿಂಗ್ಸ್ ಇದು. ಮೇ ಬಿ ಬೈಕೋ ಬಡಿ ರಾಂಗ್ ಆಗಿದೆ. ಇಯರಿಂಗ್ಸ್ ಇದು. ಸೊ ಲೇಡೀಸ್ಗೆ ಎಷ್ಟು ಯಾವ ಥರ ಇಯರಿಂಗ್ಸ್ ಇದೆ ನೋಡಿ. ಇಯರಿಂಗ್ಸು, ಆ್ಯಂಕ್ಲೆಟ್ಸು, ಬ್ರೇಸ್ಲೆಟ್ಸ್ ಎಲ್ಲ ಇದೆ ಇಲ್ಲಿ. ಸೊ ಹಂಗಿದೆ. ಇಲ್ಲಿ ಬಂದ್ಬಿಟ್ಟು ಸುವೆನೀರ್ ಶಾಪ್ ಇದೆ ಇಲ್ಲಿ. ಇಲ್ಲೂ ಸೇಮ್ ವಾಕಳ ಸುವೆನೀರ್ಸ್ ಏನೇನೋ ಮಾಡ್ತಾಯಿದ್ದಾರೆ. ಇಲ್ಲೊಂದು ಬೆಕ್ಕಿದೆ ಗೈಸ್, ಅಟ್ಯಾಕ್ ಮಾಡೋಣ ಬನ್ನಿ ಬೆಕ್ಕನ್ನ. ಇಲ್ಲಿ ಟ್ಯಾಟೂ ಶಾಪ್ ನೋಡಿ, ಟ್ಯಾಟೂ ಶಾಪ್ ಇದೆ. ಬಟ್ ಟ್ಯಾಟೂ ಹಾಕ್ಸ್ಕೊಬೇಕು ಅಂದರೆ ಥೈಲ್ಯಾಂಡ್ಗೆ ಹೋಗಿ, ಬಿಕಾಸ್ ನಾನು ಸಜೆಸ್ಟ್ ಮಾಡಿ ಥೈಲ್ಯಾಂಡ್ ಬೇಕು. ಯಾಕೆಂದರೆ ಸಕಾಲಾಗಿ ಟ್ಯಾಟೂ ಹಾಕ್ತಾರೆ, ಪ್ಲಸ್ ಒಳ್ಳೇದಾಗ್ತಾರೆ. ಇಲ್ಲಿ ನೋಡಿ ಬೇಕು. ಬರೋ ಮಿಯೋ ಬರೋ, ಯಾಕೋ ಬಾ. ನೋಡಿ ಹೆಂಗೆ ಜಾಗ ಮಾಡ್ಕೊಂಬಿಟ್ಟಿದೆ. ಮ್ಯಾವ್ ಅಂತಿದ್ರೆ. ಬೀಚ್ ಮೇಲೆ ನಡ್ಕೊಂಡು ಹೋಗೋದು ಸಖತ್ ವೈಬಿದೆ, ಮಜಾ ಇದೆ. ಸೊ ಇಲ್ಲಿ ಕಾಫಿ ಟೀ ಶಾಪ್ ಎಲ್ಲ ಇದೆ. ಇಲ್ಲಿ ಬುಕ್ ಮಾಡ್ಕೋಬೋದು ಬೇಕಾ ನೀವು. ಏನೋ ಇದಿದೆ. ಸೊ ಇಲ್ಲಿ ಕಾಫಿ ಏನೋ ಶಾಪ್ ಇದೆ, ಕೇರಳ ಸ್ಪೈಸಸ್ದು ಶಾಪ್ ಇದೆ. ಸೊ ಏನೇನಿದೆ ನೋಡ್ಬೋದಾ ಇಲ್ಲಿ. ಕ್ಯಾನ್ ಐ ಮೇಕ್ ಎ ವಿಡಿಯೋ ಸರ್? ಕ್ಯಾನ್ ಐ ಮೇಕ್ ಎ ವಿಡಿಯೋ? ನೋಡೋಕೆ, ಇಟ್ಸ್ ಜಸ್ಟ್ ಫಾರ್ ಎ ಯೂಟ್ಯೂಬ್ ವಿಡಿಯೋ. ಇಸ್ ಇಟ್ ಫೈನ್? ವಿಡಿಯೋ ಮಾಡ್ತೀನಿ ಅಂದರೆ ಏನು ಅಂತಿಲ್ಲ. ಸೊ ಮಸಾಲ ಕಾಫಿ ಎಲ್ಲ ಇದೆ ನೋಡಿ. ಮಸಾಲ ಕಾಫಿ ಇದೆ, ಕಾರ್ಡಮಮ್ ಕಾಫಿ ಇದೆ. ಕಾರ್ಡಮಮ್ ಕಾಫಿ ಫಸ್ಟ್ ಟೈಮ್ ಕೇಳ್ತಿದ್ದೆ ನಾನು. ಮಸಾಲ ಕಾಫಿ ಗೊತ್ತಿರಲಿಲ್ಲ. ವೆನಿಲಾ ಕಾಫಿ ಇದೆ, ಚಾಕ್ಲೇಟ್ ಕಾಫಿ ಇದೆ. ಬಿಟ್ಟರೆ ಇಲ್ಲಿ ಏನು ಅಲೋವೆರಾ ಸೋಪ್ಸ್ ಇದೆ. ಆ್ಯಕ್ಚುಲಿ ನಾವು ಟ್ರಿವೆಂಡ್ರಮಲ್ಲಿ ನೋಡಿದ್ವಲ್ಲ, ಸೇಮ್ ಆ ಥರ ಇದೆ. ಕಾಫಿ ಬೀನ್ಸ್ ಇದೆ, ಎಕ್ಸ್ಪೈರಿ 3 years ಇದೆಯಂತೆ. ಕಾಫಿ ಬೀನ್ಸ್ 3 years ಅಲ್ವಾ? ಸಾರಿ, ಥ್ಯಾಂಕ್ ಯು. ಸೊ
ಸೊ ವೀಡಿಯೋ ಮಾಡ್ತಿದ್ದೆ ಅರ್ಧಕ್ಕೆ ಸಾಕು ಸಾಕು ಬೇಡ ಬೇಡ ಅಂದರೆ ಅವ್ರಿಗೆ ಏನು ಅಂತ ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ವೀಡಿಯೋ ಅಂತ ಕೇಳಲೇಬಾರ್ದಾಗಿತ್ತು, ಕೇಳಿದ್ದಕ್ಕೆ ಒಂಥರ ಆಯಿತು ಅನ್ಸುತ್ತೆ ಅವ್ರಿಗೆ. ಇಟ್ಸ್ ಫೈನ್, ತುಂಬ ಜನಕ್ಕೆ ಆಗುತ್ತೆ, ತುಂಬ ಜನಕ್ಕೆ ಆಗಲ್ಲ, ನಾವು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು ಅಷ್ಟೇ. ಸೊ ನಿಮಗೆ ಆ್ಯಕ್ಚುಲಿ ಇನ್ನೊಂದು ಏನಂತಂದರೆ ವಾರ್ಕಳದಲ್ಲಿ ಕ್ಲಿಫ್ ಮೇಲೆ 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ತನಕ ಇರುತ್ತೆ ಕ್ಲಿಫೆಲ್ಲ. ಸೊ ಅವೆಲ್ಲ ನಿಮಗೆ ಫೀಲೇ ಆಗೋಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿದೆ ವೆದರ್, ಮಾತ್ರ ಅಷ್ಟು ಚೆನ್ನಾಗಿದೆ ಇವೆಲ್ಲ ವೈಬು. ಸೊ ಹಂಗೆ ವೀಡಿಯೋ ಮಾತಾಡ್ಕೊಂಡು ಬರ್ತಿದ್ರೆ ಒಳ್ಳೆ ಮಜಾ ಬರುತ್ತೆ. ಆ್ಯಕ್ಚುಲಿ ಇದಕ್ಕೂ ನೋಡಿ, ಇದಕ್ಕೂ ಮಸ್ಟ್ ವಿಸಿಟ್ ವಾರ್ಕಳದಲ್ಲಿ ಇಟಾಲಿಯನ್ ಕೆಫೆ ಅಂತ. ಸೊ ಇವಾಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ, ಸೊ ಬೇರೆ ಥರ ಮಾಡಿದ್ದಾರೆ ಕೆಫೆನ. ಮೊದಲೆಲ್ಲ ಫುಲ್ ಇಲ್ಲೇ ಓಪನ್ ಆಗಿತ್ತು, ಬಟ್ ಇವಾಗ ಸ್ವಲ್ಪ ಚೇಂಜ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಇಟಾಲಿಯನ್ ಕೆಫೆ ಅಂತ. ನಾನು ಆ್ಯಕ್ಚುಲಿ ಬಂದು 3 ಇಯರ್ಸ್ ಅಲ್ಲೂ ಮುಂಚೆ ಬಂದಿದ್ದು. ಚೆನ್ನಾಗಿದೆ, ವಿಸಿಟ್ ಮಾಡ್ಬೋದು ಬೇಕಾದ್ರೆ ಬಂದುಬಿಟ್ಟು. ಡೀಸೆಂಟ್ ಆಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ. ಅದು ಬಿಟ್ಟರೆ ಇದು ಸ್ಮೋಕ್ ಶಾಪ್ ಮತ್ತು ನಾರ್ಮಲ್ ಸುವೆನಿಯರ್ ಶಾಪ್ ಇದೆ. ವಿಚ್ ಒನ್? ಮಸಾಜ್. 1000 rupees. ವಾಟ್? 1000 rupees 1 hour. 1000 rupees. What kind of massage is this? Full body. Full body massage. This side, both side. Both side massage. हाँ. ये head massage है. ये पूरा बॉडी है क्या? पूरा बॉडी. कितना प्राइस? 1000. पूरा बॉडी का 1000 1 hour. Okay, okay. I'll come back. Where is the shop? Oh, okay. इसका पीछे है क्या? ओके, थैंक यू. ಸೊ ಮಸಾಲ ಶಾಪ್ ಅಂತ ಕೊಟ್ಟಿದ್ದಾರೆ ನೋಡಿ, ಏನೋ ಗೊತ್ತಿಲ್ಲಪ್ಪ. 1000 ರೂಪಾಯಿ 1 ಅವರ್ಗೆ ಫುಲ್ಲು ಅಂತಂದ. ಸೊ ಓಕೆ ಅಂದರೆ. ಸೊ ಇಲ್ಲೂ ಕಾಪಿರೇಟ್ ಮ್ಯೂಸಿಕ್ ಬಂದಿದೆ, ಅದೇನಾಗುತ್ತೋ ಗೊತ್ತಿಲ್ಲ. ಕಾಪಿರೇಟ್ ಆದರೆ ಏನಾರ ಮ್ಯೂಟ್ ಮಾಡಬೇಕಾಗತ್ತೆ ಮೋಸ್ಟ್ಲಿ. ಆದಿ ವೇದ ಆಯುರ್ವೇದ ಇದೆ ಮಸಾಜ್ ಸೆಂಟರ್ ಅದು ಹೇಳಿದ್ದು. ಸೊ ಆಮೇಲೆ ಬಂದರೆ ಆಗುತ್ತೆ ಮಸಾಜ್ ಸೆಂಟರ್ಗೆಲ್ಲ ನೋಡೋಣ. ಇಲ್ಲಿ ಸುವರ್ಣ ಶಾಪ್ ಇದೆ. ಸೊ ನಮ್ಮ ಮನೇಲಿ ಇದೆಲ್ಲ ಆ್ಯಕ್ಚುಲಿ ಅದೇ ಥರ ನೋಡಿ. ಇದು ಇದೆಲ್ಲ ಇದು ಈ ಆಂಟಿದು. ಸೊ ಸೇಮ್ ಹಂಗೆ ಇದೆ. ಪ್ಲೇಯಿಂಗ್ ಕಾರ್ಡ್ಸ್ ಬೇಡ ವಾರ್ಕಳ ಒಂದು ಇದು ಬೇಕಾಗ್ಬೋದು ಆ್ಯಕ್ಚುಲಿ ಮ್ಯಾಗ್ನೆಟು. ಕಿತ್ನಾ ಏಕೆ? 120 उधर 60 80 में बोल सकते उधर ले लो. ओके ಫೈನ್, ಥ್ಯಾಂಕ್ ಯು, ನೋ ಪ್ರಾಬ್ಲಮ್. ಪೀಸಾಗಿ ಹೇಳ್ಬೋದಾರೆ ಅದಕ್ಕೇ. ಅಲ್ಲಿ ಅಷ್ಟು ಅಂತಂದರೆ ಅಲ್ಲಿ ಅದಕ್ಕೆ ಅಂತ ಅಂತಾರೆ. ಸೊ ಇಲ್ಲಿ ನೋಡಿ ಗೈಸ್ ಎಷ್ಟು ಜನ ಇದ್ದಾರೆ ಅಂತ. ನಾನು ಇಷ್ಟು ತನಕ ಇಲ್ಲಿ ಜನನೇ ಕಾಣಿಲ್ಲ, ಯಾಕೆಂತಂದರೆ ಇಲ್ಲೆಲ್ಲೂ ಶೋರ್ ಇರಲಿಲ್ಲ. ಬಟ್ ಹಿಂಗೆ ಹೋಗ್ತಾ ಶೋರಲ್ಲಿ ಸಿಗ್ತಾರಲ್ವಾ. ಸೊ ಎಷ್ಟು ಜನ ಇದ್ದಾರೆ ನೋಡಿ.